ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 2 ಸಾಂಖ್ಯಯೋಗ, ಇದರಿಂದ 64ನೇ ಶ್ಲೋಕವನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವು ರಾಗದ್ವೇಷರಹಿತರಾಗೋದು, ವಿಷಯ ತ್ಯಾಗ ಮತ್ತು ಇಂದ್ರಿಯಗಳನ್ನು ಕಂಟ್ರೋಲ್ ಮಾಡಿಟ್ಕೊಳ್ತೀವಲ್ವ, ಅದಕ್ಕಿಂತ ಶ್ರೇಷ್ಠ ಹೇಗೆ ಅನ್ನುವಂಥ ವಿಷಯದಲ್ಲಿ ನಾವು ಡೀಟೇಲ್ ಆಗಿ ಅಲ್ಲಿ ತಿಳ್ಕೊಂಡ್ವಿ. ಈಗ ಪ್ರಶ್ನೆ ಏನು ಅಂತಂದರೆ, ಪ್ರಸಾದಂ ಅನ್ನುವಂಥ ಪದ ಇಲ್ಲಿ ಯಾವುದರ ವಾಚಕವಾಗಿದೆ, ಅಂದರೆ ಪ್ರಸಾದಂ ಅನ್ನುವಂಥ ಪದವನ್ನು ಇಲ್ಲಿ ಯಾಕೆ ಉಪಯೋಗ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಉತ್ತರ ಏನಪ್ಪ ಅಂತಂದರೆ, ವಶಪಡಿಸಿಕೊಂಡಂತಹ ಇಂದ್ರಿಯಗಳ ಮೂಲಕ, ಕಂಟ್ರೋಲ್ ಮಾಡಿ ಇಟ್ಕೊಂಡಿರುವಂಥ ಇಂದ್ರಿಯಗಳ ಮೂಲಕ ರಾಗದ್ವೇಷಗಳಿಲ್ಲದೆ ವ್ಯವಹರಿಸೋದ್ರಿಂದ ಸಾಧಕನ ಅಂತಃಕರಣ ಇದೆಯಲ್ಲ, ಅದು ಶುದ್ಧವಾಗುತ್ತೆ ಮತ್ತು ಸ್ವಚ್ಛವಾಗುತ್ತೆ. ಈ ಕಾರಣದಿಂದ ಅವನಲ್ಲಿ ಆಧ್ಯಾತ್ಮಿಕ ಸುಖ ಮತ್ತು ಶಾಂತಿಯ ಅನುಭವವಾಗುತ್ತೆ. ಈಗ ನಮಗೆ ಸುಖ ಬೇಕು, ಶಾಂತಿ ಬೇಕು ಅಂತ ಕೇಳ್ಕೊಳ್ತಾ ಇರ್ತೀವಿ, ಅಪ್ಪ ನನ್ನ ಮನಃಶಾಂತಿನೇ ಇಲ್ಲ, ನನಗೆ ಮನಃಶಾಂತಿ ಬೇಕು ಅಂತನ್ಬಿಟ್ಟು ಎಲ್ಲರಿಗೂ ಬೇಕಾಗಿರುವಂಥದ್ದು ಅದು. ಆದರೆ ಅದು ಎಲ್ಲಿ ಸಿಗುತ್ತೆ ಅನ್ನೋದು ಧರ್ಮಗ್ರಂಥಗಳನ್ನ ಓದಿದ್ರೆ ಅಲ್ವಾ ಗೊತ್ತಾಗುತ್ತೆ. ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ ಹೇಗೆ ನಮಗೆ ಆಧ್ಯಾತ್ಮಿಕವಾದಂತಹ ಸುಖ ಮತ್ತು ಶಾಂತಿ ಅನ್ನೋದು ಸಿಗುತ್ತೆ ಅಂತಂದ್ಬಿಟ್ಟು. ಹೇಗೆ ಸಿಗುತ್ತೆ ಅಂತಂದರೆ, ನಾವು ಕಂಟ್ರೋಲ್ ಮಾಡಿ ಇಟ್ಕೊಂಡಿರ್ತೀವಲ್ವ ಇಂದ್ರಿಯಗಳು, ಅದರ ಮೂಲಕ ನಾವು ಮನಸ್ಸಲ್ಲಿ ಯಾವುದೇ ರಾಗ ಮತ್ತು ದ್ವೇಷ ಎರಡೂ ಇಲ್ಲದೆ ನಾವು ನಡ್ಕೊಳ್ತೀವಲ್ವಾ, ಆ ನಡ್ಕೊಳ್ಳೋದ್ರಿಂದ ಸಾಧಕನ ಅಂತಃಕರಣ ಶುದ್ಧವಾಗುತ್ತೆ ಮತ್ತು ಸ್ವಚ್ಛವಾಗುತ್ತೆ. ನೋಡಿ, ಹೃದಯ ಯಾವಾಗ ಶುದ್ಧವಾಗುತ್ತೋ, ಸ್ವಚ್ಛವಾಗುತ್ತೋ, ಆಗ ನಮ್ಮ ಮನಸ್ಸಿಗೆ ಶಾಂತಿ, ನೆಮ್ಮದಿ, ಸುಖ ಅನ್ನೋದು ಎಲ್ಲವೂ ಸಿಗುತ್ತೆ. ಈಗ ನಾವು ಏನು ಶಾಂತಿ, ನೆಮ್ಮದಿ, ಸುಖ ಅಂತ ಅಂದ್ಕೊಂಡಿದ್ದೀವೋ ಅದು ನಿಜವಾದ ಶಾಂತಿ ಸುಖ ಅಲ್ಲ. ಅದು ಯಾವಾಗ ನಮ್ಮ ಮನಸ್ಸು ಅಂತಃಕರಣ ಶುದ್ಧವಾಗಿಬಿಡಬೇಕು, ಸ್ವಚ್ಛವಾಗಬೇಕು, ಆಗ ನಮಗೆ ನಿಜವಾಗ್ಲೂ ಇರುವಂಥ ಆಧ್ಯಾತ್ಮಿಕ ಸುಖ, ಆ ಶಾಂತಿ ಏನು ಅನ್ನೋದರ ಅನುಭವ ಆಗುತ್ತೆ. ಇದರ ಬಗ್ಗೆ ಭಗವದ್ಗೀತೆಯಲ್ಲಿ 18ನೇ ಅಧ್ಯಾಯ 37ನೇ ಶ್ಲೋಕದಲ್ಲಿ ಭಗವಂತ ಹೇಳಿದ್ದಾನೆ. ಏನು ಹೇಳಿದ್ದಾನೆ ಅಂತಂದರೆ, ಅಲ್ಲಿ ಹೇಳ್ತಾನೆ, ಭರತ ಶ್ರೇಷ್ಠನೇ, ಈಗ 3 ಪ್ರಕಾರದ ಸುಖವನ್ನು ಕೂಡ ನಾನು ಹೇಳ್ತೀನಿ ಕೇಳು. ಯಾವ ಸುಖದಲ್ಲಿ ಸಾಧಕನಾದ ಮನುಷ್ಯ ಭಜನೆ, ಧ್ಯಾನ ಮತ್ತು ಸೇವೆ, ಈ ಒಂದು ಅಭ್ಯಾಸದಿಂದ ರಮಿಸ್ತಾನೋ ಅದರಲ್ಲಿ ಅವನಿಗೆ ಸಂತೋಷ ಸಿಗ್ತಾ ಇರುತ್ತೆ. ಆ ರೀತಿ ಸಂತೋಷದಿಂದ ರಮಿಸ್ತಾ ಇರ್ತಾನೋ, ಮತ್ತು ಯಾವುದರಿಂದ ದುಃಖದ ಅಂತ್ಯವನ್ನು ಪಡೀತಾನೋ, ಯಾವ ಇಂತಹ ಸುಖ ಇದೆಯೋ ಅದು ಮೊದಲು ಹೇಗನ್ಸುತ್ತೆ, ವಿಷಕ್ಕೆ ಸಮಾನವಾಗಿ ಕಾಣಿಸಿದ್ರು ನಮಗನ್ಸಿದ್ರು ಕೂಡ ಪರಿಣಾಮ ಹೇಗಿರುತ್ತೆ, ಅಮೃತಕ್ಕೆ ಸಮಾನವಾಗಿರುತ್ತೆ. ಅದಕ್ಕೋಸ್ಕರನೇ ಪರಮಾತ್ಮ ವಿಷಯಕವಾದಂಥ ಬುದ್ಧಿಯ ಪ್ರಸಾದದಿಂದ ಉಂಟಾಗುವಂತಹ ಸುಖ ಇದೆಯಲ್ಲ, ಅದನ್ನು ಸಾತ್ವಿಕ ಅಂತ ಹೇಳ್ತಾರೆ. ಸಾತ್ವಿಕ ಸುಖ ಅದು. ಭಗವಂತನ ಸೇವೆ ಮಾಡ್ತಾ ಮಾಡ್ತಾ ನಮಗೊಂದು ಸುಖ ಅನುಭವ ಆಗುತ್ತಲ್ವ, ಅದನ್ನು ಸಾತ್ವಿಕ ಸುಖ ಅಂತ ಹೇಳ್ತಾರೆ. ಈಗ ನಾವು ವಿಷಯಗಳನ್ನು ಭೋಗಿಸ್ತಾ ನಮಗೆ ಸಿಗುತ್ತಲ್ಲ, ಅದು ರಾಜಸಿಕ ಮತ್ತು ತಾಮಸಿಕ ಸುಖಗಳು ಅಂತ ಅನ್ನಿಸ್ಕೊಳ್ಳುತ್ತೆ. ಆದರೆ ಯಾವಾಗ ಭಗವಂತನ ಸೇವೆ, ಭಜನೆ, ಈ ಸತ್ಸಂಗಗಳು ಮತ್ತು ಧರ್ಮಗ್ರಂಥಗಳ ಪಾರಾಯಣ ಮಾಡೋದು, ಮತ್ತು ಧ್ಯಾನ ಮಾಡೋದು, ಜಪ ಮಾಡೋದು, ಪೂಜೆ ಮಾಡೋದು, ಇದೆಲ್ಲವೂ ಕೂಡ ಸಾತ್ವಿಕವಾದದ್ದು, ಸಾತ್ವಿಕ ಸುಖ ಅಂತ ಹೇಳ್ತೀವಲ್ವ, ಅದಕ್ಕೆ ಇದು ಸೇರ್ಕೊಳ್ಳುತ್ತೆ ಅಂತ ಭಗವಂತ ಅಲ್ಲಿ ಹೇಳಿದ್ದಾನೆ. ಆ ಸುಖ ಶಾಂತಿಯ ವಾಚಕವಾಗಿ ಇಲ್ಲಿ ಪ್ರಸಾದಂ ಅನ್ನುವಂಥ ಪದ ಇದೆ. ಇಲ್ಲಿ ಪ್ರಸಾದ ಅನ್ನೋದನ್ನ ಯಾಕೆ ಹೇಳಿದ್ದಾರೆ, ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಅಂತ ಹೇಳಿರೋದು. ಪ್ರಸಾದಂ ಅಂತಂದರೆ ಇಲ್ಲಿ ಆ ಸುಖ ಸಿಗುತ್ತಲ್ಲ, ಸಾತ್ವಿಕ ಸುಖ, ಭಗವಂತನ ಒಂದು ಕೆಲಸಗಳನ್ನು ಮಾಡ್ತಾ ಮಾಡ್ತಾ ನಮ್ಮ ಇಂದ್ರಿಯಗಳೆಲ್ಲವೂ ಕೂಡ ಆ ಭಗವಂತನಲ್ಲಿ ತೊಡಗಿರಬೇಕು. ನಮ್ಮ ಮನಸ್ಸು ಪರಿಶುದ್ಧವಾಗಿರಬೇಕು, ಅದರಲ್ಲಿ ರಾಗ ದ್ವೇಷ ಏನೂ ಇಲ್ಲ, ಸಮಾನವಾಗಿರುತ್ತೆ, ಸ್ಥಿರವಾಗಿರುತ್ತೆ. ಅದು ಯಾರನ್ನು ದ್ವೇಷಿಸೋದು ಇಲ್ಲ, ಯಾರನ್ನು ಜಾಸ್ತಿ ಪ್ರೀತಿಸೋದು ಇಲ್ಲ, ಅಂದರೆ ಅಟ್ಯಾಚ್ಮೆಂಟು ಇಟ್ಕೊಳ್ಳೋದಿಲ್ಲ. ಅಂಥ ಒಂದು ಸುಖ ಶಾಂತಿ ಏನು ಸಿಗುತ್ತೋ ಅದನ್ನು ಇಲ್ಲಿ ಪ್ರಸಾದಂ, ಅಂದರೆ ನಮಗೆ ಆ ಪ್ರಸಾದ ಸಿಗುತ್ತೆ ಅಂತ ಹೇಳ್ತಾರಲ್ಲ, ಪ್ರಸಾದ ಸಿಗುತ್ತೆ ಅಂತಂದರೆ ಅರ್ಥ ಏನು, ಆ ಸುಖ, ಆಧ್ಯಾತ್ಮಿಕ ಸುಖ ಅಂತ ಹೇಳ್ತೀವಲ್ವ, ಆ ಸುಖ ಶಾಂತಿ ಅನ್ನೋದು ಸಿಗುತ್ತೆ ಅಂತ ಇದರ ಅರ್ಥ. ಈ ಸುಖ ಶಾಂತಿಯ ಕಾರಣರೂಪಿ ಅಂತಃಕರಣದ ಪವಿತ್ರತೆ ಇದೆಯಲ್ಲ, ಮತ್ತು ಭಗವಂತನಿಗೆ ಅರ್ಪಿಸಲ್ಪಟ್ಟಂತಹ ವಸ್ತು ಅಂತಃಕರಣವನ್ನು ಪವಿತ್ರಗೊಳಿಸುವಂಥದ್ದಾಗತ್ತೆ. ಈ ಕಾರಣದಿಂದ ಅದನ್ನು ಕೂಡ ಪ್ರಸಾದ ಅಂತಲೇ ಹೇಳ್ತಾರೆ. ಇವಾಗ ಈ
ಸುಖ ಮತ್ತು ಶಾಂತಿಗೆ ಕಾರಣರೂಪಿಯಾಗಿರುವಂಥ ಅಂತಃಕರಣದ ಪವಿತ್ರತೆ ಇದೆಯಲ್ಲ, ಅಂದರೆ ನಾವು ಒಳಗಡೆಯಿಂದ ಶುದ್ಧವಾಗಿರ್ತೀವಲ್ವ ಅದು, ಮತ್ತು ಭಗವಂತನಿಗೆ ಏನನ್ನು ಅರ್ಪಿಸ್ತೀವೋ ಅಂಥ ವಸ್ತು ಅಂತಃಕರಣವನ್ನು ಪವಿತ್ರಗೊಳಿಸುತ್ತೆ. ಆಯಿತಾ? ಈಗ ನಾವು ಭಗವಂತನಿಗೆ ತುಳಸಿ ದಳವನ್ನು ಅರ್ಪಿಸಿರ್ತೀವಿ, ಭಗವಂತನಿಗೆ ನೈವೇದ್ಯವನ್ನು ಅರ್ಪಿಸಿರ್ತೀವಿ, ಅದೆಲ್ಲವೂ ಕೂಡ ಅಂತಃಕರಣವನ್ನು ಪವಿತ್ರಗೊಳಿಸುವಂಥದ್ದು. ಈ ಕಾರಣದಿಂದ ಅದನ್ನು ಕೂಡ ಪ್ರಸಾದ ಅಂತಲೇ ಹೇಳ್ತೀವಿ. ಈಗ ನಾವು ದೇವಸ್ಥಾನಕ್ಕೆ ಹೋದರೆ ಪ್ರಸಾದ ಕೊಡ್ತಾರೆ ಅಂತ ಹೇಳ್ತೀವಲ್ವ, ಯಾಕೆ ಅದನ್ನು ತಗೊಳ್ತೀವಿ ಅಂತಂದರೆ ನಮ್ಮ ಅಂತಃಕರಣವನ್ನು ಶುದ್ಧಿ ಮಾಡುವಂಥದ್ದು, ಅದಕ್ಕೋಸ್ಕರ. ಆದರೆ ಮುಂದಿನ ಶ್ಲೋಕದಲ್ಲಿ ಮೇಲೆ ಹೇಳಿದಂತಹ ಪುರುಷನಿಗಾಗಿ ಪ್ರಸನ್ನ ಚೇತಸಃ, ಅಂದರೆ ಮುಂದಿನ ಶ್ಲೋಕದಲ್ಲಿ ಆ ರೀತಿಯ ಒಬ್ಬ ಪುರುಷನಿಗೆ ಪ್ರಸನ್ನ ಚೇತಸಃ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಇಲ್ಲಿ ಪ್ರಸಾದಂ ಅಂತಂದರೆ ಅಂತಃಕರಣದ ಆಧ್ಯಾತ್ಮಿಕ ಪ್ರಸನ್ನತೆ ಅಂತಂದ್ರೇನು, ಅಸುಖ ಶಾಂತಿ ಅಂತ ನಾವೇನು ಹೇಳ್ತೀವೋ ಅದು ಅಂತ ಅರ್ಥ ಮಾಡ್ಕೋಬೇಕು. ಮುಂದಿನ ಶ್ಲೋಕದಲ್ಲಿ ಅದನ್ನು ಪಡ್ಕೊಂಡಿರ್ತಾನಲ್ಲ ಅಂಥ ಮನುಷ್ಯನ ಬಗ್ಗೆ ಹೇಳಬೇಕಾದ್ರೆ ಪ್ರಸನ್ನ ಚೇತಸ ಅಂದರೆ ಅವನ ಮನಸ್ಸು ಪ್ರಸನ್ನ ಚಿತ್ತವಾಗಿರುತ್ತೆ ಅಂತ ಹೇಳೋದಕ್ಕೆ ಅಲ್ಲಿ ಉಪಯೋಗ ಮಾಡಿರ್ತಾರೆ. ಅದಕ್ಕಿಲ್ಲಿ ಪ್ರಸಾದಂ ಅಂತಂದರೆ ಅರ್ಥ ಏನು, ಸಿಂಪಲಾಗಿ ಅರ್ಥ ಮಾಡ್ಕೋಬೇಕು. ಅಂತಃಕರಣದ ಆಧ್ಯಾತ್ಮಿಕ ಪ್ರಸನ್ನತೆ ಅಂದರೆ ಏನು, ಅಂತಃಕರಣ ಸುಖವಾಗಿ ಆಧ್ಯಾತ್ಮಿಕದ ಸುಖ ಆಧ್ಯಾತ್ಮಿಕದ ಒಂದು ಶಾಂತಿಯನ್ನು ಪಡೆಯುತ್ತಲ್ಲ, ಅದಕ್ಕಿಲ್ಲಿ ಪ್ರಸಾದಂ ಅಂತ ಹೇಳೋದು. ಈಗ ನಮಗೆ ಕ್ಲಿಯರ್ ಆಗಿ ಶ್ಲೋಕ ಅರ್ಥ ಆಗಿದೆಯಲ್ವಾ? ತುಂಬಾ ಇಂಪಾರ್ಟೆಂಟ್ ಆಗಿದೆ ಶ್ಲೋಕ. ನಾವು ಒಂದೊಂದು ಪಾಯಿಂಟ್ ಅವರು ಒಂದೊಂದು ಪ್ರಶ್ನೆ ಮಾಡಿ ಹೇಳಿದಾರಲ್ಲ, ಆ ಒಂದೊಂದು ಪ್ರಶ್ನೆಗಳ ಉತ್ತರಗಳನ್ನು ಆ ಪ್ರಶ್ನೆಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅದರ ಉತ್ತರಗಳಲ್ಲಿ ಏನು ಹೇಳಿದಾರೋ ಅದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಆಗ ನಮ್ಮ ಮನಸ್ಸಿಗೆ ಕ್ಲಿಯರ್ ಆಗುತ್ತೆ. ಈಗ ಇಲ್ಲಿ ಅವರೇ ಹೇಳಿದ್ದಾರೆ ನೋಡಿ, ಸತ್ಸಂಗ ಸ್ವಾಧ್ಯಾಯ ಮತ್ತು ವಿಚಾರಗಳ ಮೂಲಕ ನಾವು ಈ ಒಂದು ಸಾಂಸಾರಿಕ ಭೋಗ ಏನಿದೆಯೋ ಅದೆಲ್ಲ ಅನಿತ್ಯ, ಇಲ್ಲಿರೋದೆಲ್ಲ ನಾವು ಯಾವತ್ತೂ ಇಟ್ಕೊಳ್ಳೋದಕ್ಕಾಗೋದಿಲ್ಲ, ಇದರಿಂದ ನಮಗೆ ಯಾವುದೇ ಸುಖ ಸಂತೋಷ ಅನ್ನೋದು ಸಿಗೋದಿಲ್ಲ, ಇದೆಲ್ಲ ನಮಗೆ ಗೊತ್ತಾಗುತ್ತೆ. ಇಲ್ಲಿ ಭಗವಂತ ತತ್ವವನ್ನು ಹೇಳ್ತಾ ಇರೋದೇ ಅದಕ್ಕೆ ನಾವು ತಿಳ್ಕೊಳ್ಳಿ. ಯಾಕಂದರೆ ನಾವು ಈ ಸಂಸಾರದ ಒಂದು ಜಂಜಾಟದಿಂದ ಹೊರಗಡೆ ಬರಬೇಕು ಅಂತಂದರೆ ಇದನ್ನೆಲ್ಲ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಅಲ್ವಾ. ಇಲ್ಲ ಅಂತಂದರೆ ನಮ್ಮ ಒಂದು ಜೀವನದಲ್ಲಿ ಬರುವಂಥ ಕಷ್ಟ ನೋವು ನಲಿವು ಏನೇ ಆಗಿರ್ಬೋದು ಅದರಿಂದ ನಾವು ಡಿಪ್ರೆಸ್ ಆಗಿಬಿಡ್ತೀವಿ ಅಲ್ವಾ. ಅದರಿಂದನೇ ಬೇಕಾದಷ್ಟು ಜನ ಸಾಯ್ತಾ ಇದ್ದಾರೆ ಇವಾಗ. ಏನು ಅಂತಂದರೆ ಸುಮ್ಮನೆ ಸ್ವಲ್ಪ ಚಿಕ್ಕ ವಿಷಯಕ್ಕೆಲ್ಲ ಆತ್ಮಹತ್ಯೆ ಮಾಡ್ಕೊಳ್ಳೋದು ಅದೆಲ್ಲ ಮಾಡ್ತಾರೆ. ಆದರೆ ನಾವು ಏನಕ್ಕೆ ಬಂದಿದ್ದೀವಿ, ನಾವು ಯಾರು ಏನು ತಿಳ್ಕೊಳ್ಳೋದಿಲ್ಲ. ನಮಗೆ ಇಂಥ ಒಂದು ಉನ್ನತವಾದಂಥ ಒಂದು ಜೀವನ ಕೊಟ್ಟಿದ್ದಾನೆ ಭಗವಂತ. ಅದನ್ನು ನಾವು ಯಾರು ಏನು ಅಂತ ಅರ್ಥ ಮಾಡಿಕೊಂಡು ಆ ಒಂದು ಶಾಂತಿ ಆ ನೆಮ್ಮದಿ ಅನ್ನೋದು ಆ ಸುಖ ಅನ್ನೋದು ಇದೆಯಲ್ಲ ಆಧ್ಯಾತ್ಮಿಕವಾದಂಥದ್ದು, ಅದನ್ನು ಅನುಭವಿಸೋದಕ್ಕೆ ಅಂತಲೇ ನಾವು ಇರೋದು. ಅದನ್ನು ತಿಳ್ಕೊಂಡಿಲ್ಲ ಅಂತಂದರೆ ನಮಗೆ ಹೇಗೆ ಗೊತ್ತಾಗುತ್ತೆ. ಸೊ ಅದಕ್ಕೆ ವಿಷಯಗಳನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ನಾವು. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.